ಎಲ್ಲರಿಗೂ ನಮಸ್ಕಾರ. ತನ್ನ ಯೌವನದ ತುತ್ತು ತುದಿಯಲ್ಲಿ ಅಪ್ಪ ಮನೆಗೆ ಬಂದಿದ್ದು. ಬಾಣಂತನದ ಮಗನನ್ನು ಕರೆದುಕೊಂಡು ಅಮ್ಮ ಬರುವಾಗ ಹೊಸ ಮನೆ ಅಪ್ಪ ಪ್ರವೇಶಿಸಿದ್ದು ಸರ್ವಮೂಲ ಗ್ರಂಥ ಹಿಡ್ಕೊಂಡು. ಅವತ್ತು ಸರ್ವಮೂಲ ಗ್ರಂಥ ಹಿಡ್ಕೊಂಡು ಅಪ್ಪ ಪ್ರವೇಶ ಮಾಡದೇ ಇದ್ದರೆ ಇವತ್ತು ಅಮೆರಿಕಕ್ಕೆ ನಾವು ಅಪ್ಪನ ವಿಷಯ ಮಾತಾಡಕ್ಕೆ ಬರ್ತಿರ್ಲಿಲ್ಲ ಅಂತ ನನಗೆ ಅನಿಸುತ್ತೆ. WCRPಯಲ್ಲಿ ಅವತ್ತು ಅಪ್ಪ 70-80 ದಶಕದಲ್ಲಿಯೇ ಅಮೆರಿಕಾದಲ್ಲಿ ಭಾರತೀಯ ಒಂದು ಧರ್ಮವನ್ನು ಪ್ರತಿನಿಧಿಸಿ ಬಂದವರು ಇವತ್ತಿನವರೆಗೆ ನಿಮ್ಮ ಜೊತೆಗೆ ಬೆಸೆದಿದ್ದರೆ ಅದು ಅಪ್ಪನ ಆ ಎಲ್ಲ ಕೈಂಕರ್ಯಗಳು ಅನ್ನುವ ಎಚ್ಚರದ ಜೊತೆಗೇನೆ ಅಪ್ಪ ಮಕ್ಕಳನ್ನು ಹೇಗೆ ಬೆಳೆಸಿದ್ರು ಅನ್ನೋದು ಕೂಡ ನಿಮಗೆ ಒಂದು ವಿಸ್ಮಯವೋ, ದುಃಖವೋ, ವಿಶೇಷ ಆಸಕ್ತಿಯೋ, ಕುತೂಹಲವೋ ಇದ್ರೆ ಒಂದು ಸಣ್ಣ ಸ್ಯಾಂಪಲ್ ನಾನು ಕೊಡಬಹುದಾದ್ದು. ನನಗೆ ತುಂಬ SLC ಏನೇನೇನೇನೋ ಪ್ರಶಸ್ತಿಗಳು ಬಂತು ಅಂತ ಇಟ್ಕೊಳ್ಳಿ. ಯಾವ ಆಟದಲ್ಲಿದೆ, ಏನೋ ಭಾಷಣದಲ್ಲಿದೆ, ಪ್ರಶಸ್ತಿ ಏನೇನೇನೋ 20 ಸರ್ಟಿಫಿಕೇಟ್. ನಮ್ಮ ಅಮ್ಮ ತಗೊಂಡೋಗಿ ನೋಡಿ ನಮ್ಮ ಹುಡುಗಿಗೆ ಎಷ್ಟು ಪ್ರಶಸ್ತಿ ಬಂದಿದೆ ಅಂತ ನಮ್ಮ ಅಪ್ಪನ ಮುಂದೆ ಇಟ್ಟಳು. ನಮ್ಮ ಅಪ್ಪ ಸರ್ಟಿಫಿಕೇಟ್ ಅನ್ನು ಒಂದೊಂದಾಗಿ ನಾನಲ್ಲಿ ನಿಂತಿದ್ದ ಹಾಗೆ ಈಚೆಗೆ ಇಡ್ತಾ 20 ಸರ್ಟಿಫಿಕೇಟ್ ಅನ್ನು ನೋಡಿದ ಬಳಿಕ ನನ್ನ ಮುಖ ನೋಡಿ ಕೇಳಿದ್ರು, ಮಗಳೇ, ಈ ಸರ್ಟಿಫಿಕೇಟಿಗೆ ಒಂಚೂರು ಉಪ್ಪು ಹಾಕಿ ನೆಕ್ಕಿ ನೋಡು, ರುಚಿ ಆಗುತ್ತಾ? ಈಗ ನಾವು ತಂದೆ ತಾಯಿಯ ಮೋಟಿವೇಶನ್ ಅಂತ ಮಾತಾಡ್ತೇವಲ್ಲ, ನನಗೆ ಆದ ಮೋಟಿವೇಶನ್ ಇದರ ಆಚೆಗೆ ಏನೋ ಇದೆ ಅಂತ ಅಪ್ಪ ಸೂಚಿಸ್ತಿದ್ದಾರೆ ಅಂತ. ಹೀಗೆ ಒಬ್ಬ ತಂದೆ ಬೆಳೆಸಿದ್ದರಿಂದಲೇ ನಾನು ಯಾವುದೋ ಮನೆಯ ಮದುವೆಯಾದ ಗಂಡು ಮಕ್ಕಳನ್ನು ಹೆರುವ ಒಬ್ಬ ಸಂತಾನಕ್ಕೆ ಹೋಗದೆ ಇನ್ನೊಂದು ದಾರಿಗೆ ಹೋಗುವುದಕ್ಕೆ ಕೂಡ ಅಪ್ಪ ಹೇಗೆ ಮನೆಯಲ್ಲಿ ಕಾರಣ ಆದರು ಅನ್ನೋದನ್ನು ಹೇಳುವಾಗ ನನ್ನ ಕೃತಾರ್ಥತೆ ಇರುವುದು ಇಷ್ಟು ಜನ ಬಂಧುಗಳನ್ನು ನನಗೆ ಅಪ್ಪ ಒದಗಿಸಿದಾರಲ್ಲ, ಅದಕ್ಕೆ ನಾನು ನಿಮ್ಗೆಲ್ಲರಿಗೂ ಕೂಡ ಕಾರಣ. ಈ 90ರ ನಮನ ನಾವು ಈಗಾಗಲೇ ಕರ್ನಾಟಕದಾದ್ಯಂತ ಬಹುತೇಕ ಋಷಿಕೇಶ ಎಲ್ಲ ಸೇರಿಸಿ 18 ಕಾರ್ಯಕ್ರಮಗಳನ್ನು ಮುಗಿಸಿ 19-20ನೇ ಕಾರ್ಯಕ್ರಮ ಇವತ್ತು ಹ್ಯೂಸ್ಟನ್ನಲ್ಲಿ, ನಾಳೆ ಫೀನಿಕ್ಸ್, ನಾಡಿದ್ದು ಸ್ಯಾಂಟ್ ಕ್ರೂಸಲ್ಲಿ ಮಾಡಿ ನಾವು ಮತ್ತೆ ಮರಳಿ ಹೋಗ್ತೇವೆ. ಆದರೆ ನಾವು ಬರುವಾಗ ಇಷ್ಟೆಲ್ಲವನ್ನ ಆಗು ಮಾಡಿದವರಿದ್ದಾರಲ್ಲ, ಅವರನ್ನು ನೆನೆಯುವುದು ನನ್ನ ಕರ್ತವ್ಯ ಮತ್ತು ಧರ್ಮ ಅಂತ ಭಾವಿಸ್ತಾ, ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದರ ಪೂರ್ವದಲ್ಲಿ ಪೂಜ್ಯರು ಹೇಗೆ ಒಂದು ಪರಿವಾರ ಶ್ರೀಗಳಾಗಲಿ ಅಥವಾ ಸುಗುಣೇಂದ್ರ ತೀರ್ಥರಾಗಲಿ ಎಲ್ಲ ನಮಗೆ ಕೊಟ್ಟಂತಹ ಬಲ ಮತ್ತು ಅದರ ಹಿಂದೆ ಅವರು ನಿಂತ ರೀತಿಯನ್ನು ನೆನೆಯುವಾಗ ಅದನ್ನು ಮುಂದುವರಿಸೋದಿಲ್ಲದೆ ಇದ್ರೆ ಪರಮ ಪೂಜ್ಯರು ಮಠದಲ್ಲಿ ಹೇಳಿದ ಮಾತು ಅಲ್ಲೇ ಮುಗಿದು ಹೋದರೆ ಅದು ನಡೆಯೋದಿಲ್ಲ. ಅದನ್ನು ಪ್ರಸನ್ನ ಅಣ್ಣ ಹೇಗೆ ಸಾಧ್ಯವಾಗಿಸಿದ್ದಾರೆ ಅಂತಂದ್ರೆ, ಎಷ್ಟೋ ಮಕ್ಕಳಿಗೆ ಅಪ್ಪ ತನ್ನ ಆಸ್ತಿ ಅಂತ ಇದ್ದು ಆ ಮಕ್ಕಳು ತಾವೇ ಅಣ್ಣ ಆಗಿ ತಮ್ಮ ಮನೆಯ ಆಸ್ತಿಯೇ ತಮ್ಮ ಅಪ್ಪ ಅಂತ ಭಾವಿಸುವ ಕಾಲಕ್ಕೆ ನಮಗೆ ಪ್ರಸನ್ನ ಅಣ್ಣನಂತ ಅಣ್ಣ ಇದ್ದಾರಲ್ಲ, ಅವರು ಈ ತಂಗಿಯಂದರನ್ನು ಕೂಡ ಇಲ್ಲಿಗೆ ಕರೆಸಬೇಕು ವಿಚಾರ ಮಾಡಿ ಇದನ್ನು ಸಾಧ್ಯವಾಗಿಸಿದ್ದಾರೆ. ನಾನು ಬಹಳ ಬಾರಿ ನೆನೆಯೋದು ಪೂರ್ಣಣ್ಣನನ್ನ. ಒಂದು ಪೊಸೆಸಿವ್ನೆಸ್ ಬರುತ್ತೆ, ನನ್ನ ಗುರು ನನಗೆ ಮಾತ್ರ ಸಂಬಂಧಪಟ್ಟವರು ಇನ್ಯಾರು ಸೇರಬಾರ್ದು ಅಂತ. ಅದರ ಆಚೆಗೆ ಹೋದ್ರೆ ಗುರು ಎಷ್ಟು ವಿಶಾಲ ಆಗಬಹುದು, ಗುರು ಮಕ್ಕಳು ಕೂಡ ಗುರು ಬಂಧುವಾಗಿ ಹೇಗೆ ತಮ್ಮ ಒಟ್ಟು ಬಾಂಧವ್ಯದಲ್ಲಿ ಬೆಸೆಬಹುದು ಅನ್ನೋದನ್ನ ಪೂರ್ಣಣ್ಣ ಹೃದಯ ಸ್ವಚ್ಛವಿದ್ದು ನಡೆಸಿ ತೋರಿಸ್ತಾ ಇರೋರು. ಆ ಪೂರ್ಣಣ್ಣನ ಫಲವಾಗಿ ನಾವು ಇದ್ದೇವೆ. ಇದೆಲ್ಲದರ ಜೊತೆಗೆ ನಮ್ಮನ್ನು ಇಲ್ಲಿವರೆಗೆ ಕರೆದು ತಂದವರಲ್ಲಿ ಪ್ರಸನ್ನ ಅಣ್ಣ ಒಬ್ಬರಲ್ಲ, ಅವರಿಗೆ ಗೊತ್ತಿದೆ ಅವರ ಬೆನ್ನಿಗೆ ಎಷ್ಟು ಜನ ಇದ್ದಾರೆ ಅಂತ. ನಾನು ನ್ಯೂಜೆರ್ಸಿಯಿಂದ ನೆನಪು ಮಾಡುವುದಿಲ್ಲ, ಅಲ್ಲಿದ್ದನ್ನು ಹೇಳಿದ್ದೇನೆ. ಇಲ್ಲಿಗೆ ಬಂದಾಗ ನಮ್ಮನ್ನ ಮುಖ್ಯವಾಗಿ ಕರೆಸಿಕೊಂಡವರು ರಘುರಾಮಣ್ಣ. ಭಾರತದ ವೇಷಭೂಷಣ ಎಷ್ಟು ದೊಡ್ಡದು ಅಂತ ನನಗೆ ಆ ವಿಮಾನ ನಿಲ್ದಾಣದಲ್ಲಿ ಅರಿವಾಯಿತು. ಅವರು ತನ್ನ ವೇಷಕ್ಕೆ ತೊಟ್ಟುಕೊಂಡು ಒಂದು ಬನಿಯನ್ ಹಾಕೊಂಡು ಒಳಗೆ ಬಂದಾಗ ನೀವು ಯಾರು ಅಂತ ನಾವು ಅವರನ್ನು ಕೇಳಿಲ್ಲ, ಅವರು ಯಾರು ಅಂತ ನಮ್ಮನ್ನು ಕೇಳಿಲ್ಲ. ಇಡೀ ವಿಮಾನ ನಿಲ್ದಾಣದಲ್ಲಿ ನಮಗೆ ಗೊತ್ತಾಯಿತು ಇವರೇ ನಮ್ಮನ್ನು ಕರೀಲಿಕ್ಕೆ ಬಂದವರು. ಈ ಪರಂಪರೆಯನ್ನು ಕೂಡ ತಗೊಂಡು ಬಂದ್ರಲ್ಲ, ನಾನು ಅದಕ್ಕೆ ಬಹಳ ಬಹಳ ಭಕ್ತಿಯಿಂದ ನಮಿಸ್ತೇನೆ. ಅಷ್ಟಕ್ಕೆ ಮುಗಿಸಲಿಲ್ಲ ಅವರು. ರಘುರಾಮಣ್ಣ, ಚೈತ್ರ, ರಾಮ, ಶ್ಯಾಮ, ಸುಮನ, ಅವರ ಜೊತೆಗೆ ಜಯರಾಮಣ್ಣ, ಅವರು ಸೂಪರ್ನಲ್ಲಿ ಊಪರ್ ಅಂತ ತನ್ನನ್ನೇ ಹೇಳ್ಕೊಳ್ಳುವ ಜಯರಾಮಣ್ಣ, ರವಿ ದಂಪತಿಗಳು, ಅವರ ಮಕ್ಕಳು ಜ್ಯೇಷ್ಠ, ಜಾನ್ವಿ, ಇವರು ಎಲ್ಲ ನೋಡಿಕೊಂಡ ರೀತಿ ಅದು ಎಷ್ಟು ಪ್ರೇಮಮಯವಾಗಿತ್ತು, ಎಷ್ಟು ಆರ್ದ್ರವಾಗಿತ್ತು, ಎಷ್ಟು ಒಂದಿಷ್ಟು ನಿಸ್ಪೃಹ ಭಾವವಿದ್ದರೆ ಯಾರನ್ನೂ ಕೂಡ ಹೇಗೆ ಎದೆಗೆ ಕರ್ಕೊಳ್ಬಹುದು ಅನ್ನೋದನ್ನು ಅವರು ನಮಗೆ ಕಣ್ಮುಟ್ಟ ತೆರೆದಿಟ್ಟಾಗ 1987 ಆಗಸ್ಟ್ 15 ಆ ಭಾರತ ಮಾತೆಯನ್ನು ಬಿಟ್ಟು ಹೋಗಬೇಡಿ ಅಂತ ಅಪ್ಪ ಹೇಳಿದಾಗ ನಿಮಗೆಲ್ಲೋ ನೋವಾಗಿದ್ರೆ ನೀವು ಭಾರತವನ್ನು ಇಲ್ಲಿ ಹುಟ್ಟಿಸಿದ್ದಕ್ಕೆ ನಾನು ಭಾವಿಸ್ತೇನೆ. ನಾವು ಹೆಸರಿಗೆ ಕಟ್ಟಿಕೊಂಡಿದ್ದೇವೆ, ಅಲ್ಲಿ ಯಾವ ಹುಟ್ಟುಗಳನ್ನು, ಒಳ್ಳೆಯ ರಹಸ್ಯಗಳನ್ನು, ಯಾಕಂದ್ರೆ ಗುಹ್ಯ ಅಂತಲೇ ಅದಕ್ಕೆ ಹೇಳುವುದು, ಆ ಭಾರತದ ಹುಟ್ಟನ್ನು ನಾವು ಕಟ್ಟಿಕೊಂಡೇ ಇಲ್ಲ. ನೀವು ಕಟ್ಟಿಕೊಳ್ಳುವುದು ಮಾತ್ರ ಅಲ್ಲ, ಅದನ್ನು ಉಣಬಡಿಸ್ತಿದ್ದೀರಿ. ಅಂಥ ಒಂದು ಪರಂಪರೆಯನ್ನು ಕೂಡ ಬೆಳೆಸ್ತಾ ಇರೋದಕ್ಕೆ ನಾನು ಅಷ್ಟೂ ಜನರಿಗೆ ಸಮಗ್ರವಾಗಿ
ಪೂಜ್ಯ ಭಾವದಿಂದ ನಮಿಸಿ, ಇದು ಅಪ್ಪನ ಕಾಣಿಕೆ, ಅಪ್ಪ ಕೊಟ್ಟಂತಹ ಸಂಸ್ಕೃತಿಯ ಫಲ. ಭಾರತ ಒಂದು ವೇಳೆ ಹಿಂದೂ ಧರ್ಮದ ನಾಶವನ್ನು ಕಂಡಿತು ಅಂತಾದ್ರೆ ಅದು ಅಮೆರಿಕದಲ್ಲಿ ಉಳಿಯುತ್ತದೆ ಅಂತ 80ರ ಸಂಭ್ರಮದಲ್ಲಿ ಅಪ್ಪ ಘೋಷಿಸಿದ್ದನ್ನು ನೀವು ಮತ್ತೆ ಸಾಬೀತು ಮಾಡುವ ಹಾಗೆ ಬದುಕ್ತಾ ಇರುವುದಕ್ಕೆ ನಾವು ಮತ್ತೆ ಪ್ರಸನ್ನ ಅಣ್ಣನಿಗೆ ಹೇಳಿದೆ, ನಮಗೆ ಒಬ್ಬರು ತಮ್ಮ ಮನೆಯ ಕೀಯನ್ನೇ ಕೊಟ್ಟರು, ರಾಜರಾಜೇಶ್ವರಿ ಅಕ್ಕ ಅಂತ. ಡೋರ್ ಲಾಕಿನ ನಂಬರ್ ಹೇಳ್ಬಿಟ್ಟು ಒಂದು ಮನೆಯನ್ನು ನಮಗೆ ಬಿಟ್ಟುಕೊಡುವಂತಹ ದೊಡ್ಡ ಮನಸ್ಸು ಇದೆಯಲ್ಲ, ಆ ತಾಯಿಗೆ ನಮಸ್ಕಾರ. ಪ್ರವೀಣ್ ಮತ್ತು ಬಿಂದು ಅಂತ ಅವರು ತಮ್ಮ ಮನೆಯ 2 ಕೊಠಡಿಗಳನ್ನು ಖಾಲಿ ಮಾಡಿ ನಮ್ಮವರನ್ನ ಸೇರಿಸಿಕೊಂಡು ತಮ್ಮ ಮನೆಯ ಅವಿಭಾಜ್ಯ ಅಂಗ ಮಾಡಿದ್ದಾರೆ. ಅವರಿಗೆ ಕೂಡ ಹೇಗೆ ನಮಿಸುವುದು ಗೊತ್ತಿಲ್ಲ. ಪ್ರಶಾಂತ್, ಸಂತೋಷ್, ಶಿವರಾಮಣ್ಣ, ನಾನು ಹೆಸರು ಹೇಳಲಿಲ್ಲ ಅಂತಾದ್ರೆ ಅದನ್ನ ನನ್ನ ದೋಷ ಅಂತ ಗಮನಿಸಿ ಹೃದಯದಲ್ಲಿ ಎಲ್ಲ ಭಾವಗಳ ಸಹಿತವಾಗಿ ನಾನು ಅವರನ್ನ ಪೂಜ್ಯ ಭಾವದಿಂದ ನಮಿಸ್ತಾ ಅಷ್ಟು ಮಂದಿಗೆ ಕೃತಜ್ಞತೆ ಹೇಳ್ತೇನೆ. ಅಜಯ್ ದುರ್ಗಾ ಅವರಿಗೆ ವಿಶೇಷ ಕೃತಜ್ಞತೆಗಳು. ಅವರು ಯಾವ 1 ವರ್ಷದಿಂದ ಉಷಾಹರಣದ ಬೆನ್ನು ಹತ್ತಿದವರು, ಒಂದು ಭಕ್ತಿ ಯಾವ ಮಟ್ಟಕ್ಕೆ ಅನ್ನೋದಕ್ಕೆ ಅವರನ್ನು ಕೂಡ ಪೂಜ್ಯ ಭಾವದಿಂದ ನಮಿಸಿ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಕೂಡ ವಸಿಷ್ಠ ಅವರು ಒಬ್ಬ ಸಂಸ್ಕೃತ ವಿದ್ವಾಂಸರಾಗಿ ಮಾತನಾಡಿದ ಆ ಸಂಸ್ಕೃತ ಭಾಷೆ ಕೇಳುವಾಗ ನಾವೆಲ್ಲ ಅಸಂಸ್ಕೃತ ಮಕ್ಕಳಾಗಿ ಸುಸಂಸ್ಕೃತ ತಂದೆಯ ಒಂದು ಹೊಟ್ಟೆಯಲ್ಲಿ ಬಂದಿದ್ರು ಕೂಡ ಇಂಥ ಸುಸಂಸ್ಕೃತ ನುಡಿಗಳನ್ನು ಕೇಳುವ ಪುಣ್ಯವನ್ನ ಒದಗಿಸಿದಾರಲ್ಲ ಅಂತ ಅದಕ್ಕೂ ನಮಿಸಿ, ನಿಮ್ಮೆಲ್ಲರನ್ನ ಮತ್ತೆ ಮತ್ತೆ ನಮಿಸಿ ಕೇಳಿಕೊಳ್ಳುವ ಕೊನೆಯ ಪ್ರಾರ್ಥನೆ, ಇಷ್ಟು ಚೆನ್ನಾಗಿ ನೋಡ್ಕೊಳ್ಬೇಡಿ, ನಾವು ಇಲ್ಲೇ ಉಳಿದು ಬಿಡುವ ಎಲ್ಲ ಅಪಾಯ. ನಮಸ್ಕಾರ.